ದಿ ನ್ಯೂ ಇಂಡಿಯನ್ ಟೈಮ್ಸ್ ಸತತವಾಗಿ 7 ವರ್ಷಗಳಿಂದ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿದೆ. ಕಳೆದ ವರ್ಷದಿಂದ ಸೌತ್ ಇಂಡಿಯಾ ಮೀಡಿಯಾಗಳಿಗೆ ಸೇರಿದಂತೆ 40ಕ್ಕೂ ಹೆಚ್ಚು ಸುದ್ದಿ ಮಾಧ್ಯಮಗಳ ಸಾಧಕರನ್ನು ಗೌರವಿಸಲಾಗ್ತಾ ಇದೆ. ನಟ ಹಾಗೂ TNIT ಸಂಸ್ಥೆಯ CEO ರಘು ಭಟ್ ಅವರು ಮಾಧ್ಯಮದ ಮೇಲಿನ ಗೌರವ ಹಾಗೂ ಪ್ರೀತಿಗೆ ಶುರುವಾದ ಈ ಸಂಸ್ಥೆ ಈಗ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ, ಆದರೆ ಅದರಲ್ಲಿರುವ ಸಾಧಕರು ಮಾತ್ರ ಎಲೆಮರೆ ಕಾಯಿ ಅಂತಿರುತ್ತಾರೆ. ಅವರಿಗೆ ಸನ್ಮಾನಿಸುವುದೇ ನಮ್ಮ ಮುಖ್ಯ ಉದ್ದೇಶ ಅಂತ TNIT ಸಂಸ್ಥೆ ಹೇಳಿದೆ. ಈ ಕಾರ್ಯಕ್ರಮದಲ್ಲಿ ನಿರೂಪಕರು, ವರದಿಗಾರರು, ವಿಡಿಯೋ ಎಡಿಟರ್ಸ್, ವಾಯ್ಸ್ ಓವರ್ ಆರ್ಟಿಸ್ಟ್, ಕ್ಯಾಮ್ರಾಮ್ಯಾನ್ ಸೇರಿದಂತೆ ಹಲವು ವಿಭಾಗಗಳಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಕಳೆದ ಬಾರಿ ದಕ್ಷಿಣ ಭಾರತದ ಸುದ್ದಿ ವಾಹಿನಿಗಳಿಗೆ ಅಂದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಹಾಗೂ ಕೇರಳದ ಸುದ್ದಿ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಿ ಸೈ ಎನ್ನಿಸಿಕೊಂಡಿತ್ತು. ಈ ಬಾರಿಯೂ ದಕ್ಷಿಣ ಭಾರತದ ಮಾಧ್ಯಮದ ಮಿತ್ರರನ್ನ ಸನ್ಮಾನಿಸುವ ತಯಾರಿ ನಡೆದಿದೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ಹೈದರಾಬಾದ್, ಚೆನ್ನೈ, ಕೊಚ್ಚಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾರ್ಯಕ್ರಮ ರೂಪುರೇಷೆ ತಿಳಿಸಲಾಗಿದೆ. ಇದೇ 23 ಅಂದ್ರೆ ಶನಿವಾರ ಅರಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅರ್ಥಪಡಿಯಾಗ CEO ಫೇಸ್ ಕಾಣಬೇಕು ಬೇಕು ಫೇಸ್ ಮೇಲೆ ಅದು ದೀಪ ಅವರೆಲ್ಲ ಆಗ್ತದೆ. ಸ್ವಲ್ಪ ಹಿಂದೆ ಆ ಕಡೆ ಹಂಗೆ ಒಂದ್ಸಲ ನಿಂತ್ಕೊಂಬಿಡಿ. ಸಾರಿ.